ಇಲ್ಲ ಇನ್ನೊಂದು 2 ಸೀಟ್ ಬರಬೇಕಾಯಿತು. ಕಾರಣಾಂತರಗಳಿಂದ ಒಂದು 2 ಸೀಟ್ ಕಮ್ಮಿ ಬಂದಿದ್ದೀವಿ. ಅದೊಂದು ನಮಗೆ ಯಾಕಂದರೆ ಅರಳಿ ಗುಡದಳ್ಳಿ ನಮ್ಮ ಮಾಜಿ ಅಧ್ಯಕ್ಷರು ಗುಂಡಣ್ಣವರು ಅವತ್ತು ಹಿಂದಿನ ರಾತ್ರಿ ಪಾಪ ಅವ್ರಿಗೆ ಹೃದಯಾಘಾತ ಆಯಿತು. ಗುಂಡಣ್ಣವ್ರನ್ನ ಸ್ಮರಿಸ್ಕೊಳ್ತಾ ಗುಂಡಣ್ಣ ಇವತ್ತು ಇದ್ದಿದ್ರೆ ಅರಳಿ ಗುಡದಳ್ಳಿ 2-2 ಗೆಲ್ಲಿವಿ, ಅದೆರಡೂ ಸೋತಿದ್ದೀವಿ. ಹಾಗಾಗಿ ಅದೊಂದು 2 ಸೀಟು ಹೆಚ್ಚು ಕಮ್ಮಿ ಆಗಿದೆ. ಅದು ಹೊರತುಪಡಿಸಿ ಭಾರತೀಯ ಜನತಾ ಪಾರ್ಟಿಯ ಪ್ರಾಮಾಣಿಕ ಕಾರ್ಯಕರ್ತರನ್ನು ನಿಲ್ಲಿಸಿದ್ವಿ. ಸಂಘಟನೆ ಕೆಲಸ ಮಾಡ್ತು, ನಾವು ಕೆಲಸ ಮಾಡಿದ್ವಿ. 9 ದಿನ ಅಧಿವೇಶನವನ್ನು ಬಿಟ್ಟು 10 ದಿನದಲ್ಲಿ 1 ದಿನ ಹೋಗಿದ್ದೆ. 9 ದಿನ ಇಲ್ಲೇ ಇದ್ದು ಮತದಾನ ಕೇಳಿದ್ದೀನಿ. ನನ್ನ 2.5 ವರ್ಷಗಳ ಕೆಲಸ ಬಾಶೆಟ್ಟಹಳ್ಳಿಗೆ ಕಾವೇರಿ ನೀರು ಸ್ಯಾಂಕ್ಷನ್ ಮಾಡಿಸಿದ್ದೀನಿ. ಕಾವೇರಿ 6ನೇ ಹಂತದಲ್ಲಿ ಬಾಶೆಟ್ಟಹಳ್ಳಿಗೆ 41 ಕೋಟಿ ವೆಚ್ಚದಲ್ಲಿ ಮನೆಗೆ ಅಮೃತ್ ಯೋಜನೆಯಲ್ಲಿ ಜಲ್ ಜೀವನ್ ಮಿಷನ್ ಥರ ಸ್ಯಾಂಕ್ಷನ್ ಮಾಡಿಸಿದ್ದೀನಿ. 5.5 ಎಕರೆ ಜಾಗ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಕೋಳೂರಲ್ಲಿ ಹಾಕ್ಬಿಟ್ಟಿದ್ರು. ಕಸನ ಎತ್ಕೊಂಡೋಗಿ ಹಳ್ಳಿಯಲ್ಲಿ ಹಾಕೋದು ಅಂತ. ಸುಣಘಟ್ಟ ಬಾರ್ಡ್ರಲ್ಲಿ ಹೊರನಳ್ಳಿ ಬಿಟ್ಟು ಆಚೆಗೆ ಇಂಡಸ್ಟ್ರಿಯಲ್ ಏರಿಯಲ್ಲೇ ಒಬ್ದೇನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಲ್ಲೇ 5.5 ಎಕರೆ ಜಾಗವನ್ನು ಉಚಿತವಾಗಿ ₹1 ದುಡ್ಡಿಲ್ಲದೆ KIDBಯಿಂದ ಕಸ ವಿಲೇವಾರಿ ಕೊಡಿಸಿದ್ದೀನಿ. ಹೊಸ ಕಸ ವಿಲೇವಾರಿ ಘಟಕ ಸ್ಥಾಪನೆ ಮಾಡಿದ್ದೀನಿ. 20 ಕಸ ವಾಹನಗಳನ್ನು CSR ಹಾಗೂ ಪಟ್ಟಣ ಪಂಚಾಯತಿ ಅನುದಾನದಲ್ಲಿ ತಗೊಂಡಿದ್ದೀನಿ. 3.5 ಕೋಟಿ ಇದ್ದಂಥ ಆದಾಯವನ್ನು 18 ಕೋಟಿ ರೂಪಾಯಿ ಮಾಡಿದ್ದೀನಿ. 12 ಕೋಟಿಗೆ ಆ್ಯಕ್ಷನ್ ಪ್ಲ್ಯಾನ್ ಮಾಡೋಷ್ಟು ಜನ ನಮಗೆ ಶಕ್ತಿಯನ್ನು ಕೊಟ್ಟರು. ಅದನ್ನು ಬಳಸ್ಕೊಂಡಿದ್ದೀವಿ ಪ್ರಾಮಾಣಿಕವಾಗಿ, ಭ್ರಷ್ಟಾಚಾರ ರಹಿತವಾಗಿ. ಯಾಕೆಂದರೆ ಆಡಳಿತಾಧಿಕಾರಿ ಇದ್ದಾಗ ಭ್ರಷ್ಟಾಚಾರ ರಹಿತವಾಗಿ ಇಡೀ ರಾಜ್ಯದಲ್ಲಿ ಯಾವುದಾದ್ರೂ ಪಟ್ಟಣ ಪಂಚಾಯತಿಯಲ್ಲಿ ಅತಿ ಹೆಚ್ಚು ಖಾತೆ ಕೊಟ್ಟಿದ್ರೆ ಅದು ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯತಿಲಿ. ಏನೋ ಯಾವುದೇ ಒಬ್ಬ ಸದಸ್ಯ ಇಲ್ಲದೆ ಕೇವಲ ಒಬ್ಬ ಶಾಸಕ ಮಾತ್ರ ಜನಪ್ರತಿನಿಧಿ ಇದ್ದು ಹೈಯೆಸ್ಟ್ ಖಾತೆಗಳನ್ನು ಕೊಟ್ಟಿದ್ದೀವಿ. ಈ ರೀತಿ ಜನರಿಗೆ ಮಾಡಿರುವಂಥ ಸೇವೆ, ಪ್ರಾಮಾಣಿಕತೆ, ಪಕ್ಷನಿಷ್ಠೆ, ಇಷ್ಟಕ್ಕೂ ಜನ ಬೆಂಬಲವನ್ನು ಕೊಟ್ಟು ಆಶೀರ್ವಾದವನ್ನು ಮಾಡಿದ್ದಾರೆ.